Hey guys, welcome back to my channel Amrita Gowda Vlogs in Kannada. ಮನಸೆಲ್ಲ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ಎಷ್ಟು ಚೆನ್ನಾಗಿದೆ ನೋಡು flower. ನೀ ಮುಂದೆ ಹೊಡ್ಕೊಂಡು ಓಡಿಸು. ಅಷ್ಟಾಗಲ್ಲ ನೋಡೈತೆ ಮುಂದೆ ನೋಡ್ತೀವಿ. ಓಕೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅಲ್ವಾ, ನಾವು ಟ್ರಾವೆಲ್ ಮಾಡ್ತೀವಿ ಅಂತ. ಹೌದು, ನಾವು ಕಿಕ್ಕೇರಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ದೊಡ್ಡಮ್ಮನ ಮಗನ ಮದುವೆ ಇತ್ತು. ಸೊ ಅದಕ್ಕೋಸ್ಕರ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸಮ ನೋಡಿದ್ರೆ ಮಕ್ಕಳು ವಾಂತಿ ಮಾಡಲ್ಲ, ಕರುವೆಲ್ಲಿ ಇರುತ್ತೆ ಅಲ್ಲಿ ವಾಂತಿ ಬರುತ್ತೆ. ನಾವು ಡೈರೆಕ್ಟ್ ಸಂಜೆ 5:30 6 ಗಂಟೆ ಅಷ್ಟೊತ್ತಿಗೆ ಛತ್ರಕ್ಕೆ ಹೋದ್ವಿ. ಛತ್ರದಲ್ಲಿ ಅವರು ತಿಂಡಿ ಮಾಡಿದ್ರು, ಶಾವಿಗೆ ಬಾತ್ ಮಾಡಿದ್ರು. ನಾವು ತಿಂಡಿ ತಿನ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಅಲ್ಲಿ ಎಲ್ಲೂ ರೂಮ್ ಇರಲಿಲ್ಲ ಅಂದ್ಬಿಟ್ಟು ನಾವು ಸ್ಟ್ರೇಟ್ ಹೋಟೆಲ್ ರೂಮಲ್ಲಿ ಸ್ಟೇ ಮಾಡೋಕ್ಕೆ ಹೋದ್ವಿ. ನಮಗೆ ಛತ್ರದ ಅಕ್ಕಪಕ್ಕನೇ ಆಗಲಿ ಅದ್ರ ಸುತ್ತಮುತ್ತ ಎಲ್ಲೂ ನಮಗೆ ಹೋಟೆಲ್ ರೂಮ್ಗಳು ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವು ಛತ್ರದಿಂದ ನಾವು ಸ್ಟೇ ಆಗಿರೋ ಹೋಟೆಲ್ಗೂ ಅಲ್ಲಿಗೂ 10 ಕಿಲೋಮೀಟರ್ಸ್ ಗ್ಯಾಪ್ ಇತ್ತು. ನಾವು ಸಿಕ್ತಲ್ಲ, ಯಾವುದೋ ಒಂದು ಇರಲಿ ಪರವಾಗಿಲ್ಲ ಅಂತ ಬಂದ್ವಿ. ಸೊ ಇಲ್ಲಿ ಒಂದು ರೂಮೇ 4000 ಕಾಸ್ಟ್ ಬಿತ್ತು ನಮಗೆ. ನೀನು ಹಂಗೆ ಹೇಳ್ಕೊಂಡು ಬಿಡ, ಬಿಡಿಲಿ ಹಿಂಗೆ ಹೇಳ್ಕೊಂಬ. ಕೊಡು, ಬಿಡು, ನಡಿ. ಬಾಲ್ಕನಿ ಅಲ್ಲ, ಇದು ವಿಂಡೋ ಅಷ್ಟೇ. ಬಾಲ್ಕನಿ ನಿಂತೆ ಬಾಯ್ ಕಡೆ ಕ್ಲೋಸ್ ಮಾಡ್ರಿ. ಏಯ್ ಬನ್ರಿ ಈ ಕಡೆ. ಬಾಲ್ಕನಿ ಅಂದರೆ ಹೊರಗಡೆ ನಿಂತ್ಕೋಬೋದು ಹೋಗಿ. ಇನ್ನು ರೂಮ್ಗಳು ಎಕ್ಸ್ಟ್ರಾ ಹುಡ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ, ಮತ್ತು ರಿಸೆಪ್ಷನಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲೇ ಸಿಕ್ತಲ್ಲ, ಸೊ ಇಟ್ಸ್ ಓಕೆ, ಇದೆ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ರೆಡಿಯಾಗಿ ರಿಸೆಪ್ಷನಿಗೆ ಹೊರಟ್ವಿ. ದಮೇಲೆ ಅಮ್ಮ ಬರೀ ನೋಡ್ರಾ, ಆಯ್ತು. ರೂಮಿಗೆ ಹೋಗ್ತಿದ್ದಾರೆ. ಬರೀಲ್ಲ ಮಾಮ ಕರ್ತಾರೆ. ಮುಂದೆ ಫ್ರೆಂಡ್ ಅವ್ರು ಹೇಳ್ತಾರ. ನಮ್ಮಮ್ಮನ ವ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ನಾನು ನಮ್ಮಪ್ಪ ಬೇಗ ಎದ್ದಿದ್ವಿ. ಇನ್ನೆಲ್ಲರೂ ಹಂಗೆ ಮಲ್ಕೊಂಡಿರೋ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು. ಹೆಣ್ಮಕ್ಳು ಮೇಕಪ್ಪು ಆ್ಯಂಡ್ ವಿತೌಟ್ ಮೇಕಪ್ ಹೇಗಿರ್ತಾರಲ್ವ, ಮೇಕಪ್ ಮಾಡಿಕೊಂಡ್ರೆ ಒಂಥರ ಇರ್ತಾರೆ, ವಿತೌಟ್ ಮೇಕಪ್ಪಲ್ಲೇ ಒಂಥರ ಇರ್ತಾರೆ. ನಾನು ಅದನ್ನೇ ತೋರಿಸ್ತಾ ಇದ್ದೆ. ರೆಡಿ ಆದಾಗ ಹೆಂಗಿದೆ, ಇವಾಗ ಹೆಂಗಿದ್ದೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಅಪ್ಪಂಗೆ ನಾನು. ಆ್ಯಂಡ್ ನಾನು ಮತ್ತೆ ಯಾವುದೇ ಹೋಟೆಲಿಗೆ ಹೋಗಿ ಎಲ್ಲೇ ಸ್ಟೇ ಆದರೂ ಅಲ್ಲಿ ಪೇಸ್ಟು, ಬ್ರಷ್ಷು, ಹಾಗೆ ಕಾಫಿ ಪುಡಿ, ಸಕ್ಕರೆ ಪ್ಯಾಕೆಟ್ಸು ಎಲ್ಲ ಇಟ್ಟಿರ್ತಾರಲ್ವ. ನಾನೇನು ಮಾಡ್ತೀನಿ, ನಾವು ಯೂಸ್ ಮಾಡಿಲ್ಲ ಅಂದರೆ ಅದನ್ನು ಬ್ಯಾಗಿಗೆ ಹಾಕ್ಕೊಂಬರ್ತೀನಿ. ಬಟ್ ಅದೇನು ಯೂಸ್ ಇಲ್ಲ, ಅದೇನೋ ಒಂಥರ ಕ್ರೇಜು ನನಗಷ್ಟೇ.
ಆ್ಯಂಡ್ ಆ ಬ್ರಷ್ನ ನಾನು ಮನೆಗೆ ತರಲಿಲ್ಲ ಬಿಕಾಸ್ ನಮ್ಮಪ್ಪ ನಮ್ಮಮ್ಮ ಬ್ರಷಸ್ನ ತಂದಿರಲಿಲ್ವಂತೆ. ಸೊ ಅದಕ್ಕೋಸ್ಕರ ಅವರೇ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟೆ ನಾನು. ಲಿಪ್ಸ್ಟಿಕ್ ಹಚ್ಚಿಲ್ಲ. ನಾವು ದಾರಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಆ ತಿಂಡಿನ ನಾವು ಛತ್ರಕ್ಕೆ ಹೋಗಿ ತಿನ್ಕೊಂಡು ಬಂದು ಮತ್ತೆ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲೇ ತಿಂಡಿ ತಿನ್ಕೊಂಡ್ವಿ. ಸಾಕು, ರೆಡಿ ಆಗನಾ? ನಂದಾಯ್ತು, ನಿಮಗೆ ಎದ್ದೊಳೆ ರಾಣಿ ಮಹಾರಾಣಿ. ಏರ್ ಫೋರ್ಸಲ್ಲಿ ಕೂತಿದ್ದಾಳೆ ಅಲ್ಲಲ್ಲೇ. ಗುಡಿಯ ಹುಚ್ಚಿಯಾಗಿಯ ನೀನು, ತಲೆಯೆಲ್ಲ ಕೆದ್ರಿಕೊಂಡು. ಹಾಂ, ಕೋಟಿಪಾಯ್ ಬಾ ತಿರ್ಗು. ಏನಾಗಿತ್ತು? ಈ ಕಡೆ ತಾನೆ ಹಂಗು ತಿರುಗಿಸ್ದೆ, ಬಂದಿಲ್ಲ ಅದು. ಹಂಗು ತಿರುಗಿಸ್ದೆ ನಾನು, ಬಂದಿಲ್ಲ ಅದು. ಹಿಂಗೂ ತಿರುಗಿಸ್ದೆ ನಾನು, ಬಂದಿಲ್ಲ ಅದು. ನೀನು 10th 40 ಸಲ ಫೇಲ್ ಆಗಿರೋದು. ಯಾಕೆ ಸೌತ್ ಅಂತೀನಿ, ಸ್ಪೂನ್ ತೋರಿಸ. ಸೌಟಲ್ಲಿ ಇಡ್ಲಿ ತಿಂದ್ವಿ. ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ಲ ರೈಸಿಂದು. ಲೋಟಕ್ಕೆ ಕೊಡು. ನಂಗೆ ಗೊತ್ತಿಲ್ಲಪ್ಪ. ಒಣೆ ಮತ್ತೆ ದೋಸೆ ಹಿಂಗೆ ಮಾಡ್ತೀನಿ. ಗಾನು 9 ಗಂಟೆ ಆಯ್ತು. ಕಾಫಿ ತರ ಕೊಡಿ, ನೀರ್ ತರಲ್ಲ. ಗಾನು ಬಿಡು, ಬಾರೆ. ಸುಡ್ತಿಲ್ಲ ಏನೂ. ನಡೀರಿ ಒಳಗೆ. ಆಯ್ತು ಆಯ್ತು, ನಾವು ಸ್ಯಾರಿ ಹಾಕೊಂಡ್ರೆ ಆಯ್ತು, ಮೇಕಪ್ ಎಲ್ಲ ಆಯ್ತು. ನಿಂಗೆ ಡ್ರೆಸ್ ಅಪ್ಪ ಇಷ್ಟ ಹಾಕ್ಸ್ತಾನೆ, ಅಮ್ಮ ಇನ್ನೊಂದು ಸ್ವಲ್ಪ ಹಾಕೋದು. ಅದಕ್ಕೆ ನೋಡಿ, ನಾನು ಸಿಂಪಲಾಗಿ ರೆಡಿಯಾಗಿದ್ದೆ. ಇದು ನಾನು ಲಾಸ್ಟ್ ಇಯರ್ ನನ್ನ ಬರ್ತಡೇಗೆ ಅಂತ ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ. ಕಾಸ್ಟ್ ಬಂದು 10,000 ಆಯಿತು. ಆ್ಯಂಡ್ ಈ ವರ್ಷ ನನ್ನ ಬರ್ತಡೇ ಆಗಿದ್ದು ಮಾರ್ನೆಗೆ ಹುಟ್ಟಿದ್ದೆ ನಾನು. ಹೌದು, ನನ್ನ ಬರ್ತಡೇ ಇದ್ದಿದ್ದು ನವೆಂಬರ್ 1ನೇ ತಾರೀಕು. ಅವತ್ತಿನ ದಿನವೇ ನಮ್ಮ ದೊಡ್ಡಮ್ಮನ ಮಗನ ರಿಸೆಪ್ಷನ್ ಇತ್ತು. ಇವತ್ತು ಧಾರೆ ಇದೆ 2ನೇ ತಾರೀಕು. 1 ವರ್ಷ ಆದಮೇಲೆ ಈ ಸೀರೆ ಹುಟ್ಟಿದ್ದೀನಿ ನಾನು. ಅಪ್ಪ ಎಲ್ಲೋಗ್ತಿದ್ಯಾ? ಆ್ಯಂಡ್ ಒನ್ ಥಿಂಗ್, ನನ್ನ ಬರ್ತಡೇಗೆ ಯಾರ್ಯಾರು ವಿಶ್ ಮಾಡಿರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡ್ದಲ್ಲೇ ಇರೋರಿಗೂ ಥ್ಯಾಂಕ್ ಯು. ಗೊತ್ತಿದ್ದು ವಿಶ್ ಮಾಡ್ದಲ್ಲೇ ಇರೋರಿಗೆ ಆ್ಯಂಡ್ ಯಾಕಪ್ಪ ವಿಶ್ ಮಾಡಬೇಕು ಇವಳಿಗೆ ಅಂತ ಅಂದ್ಕೊಂಡಿರೋರಿಗೆ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಯಾರಿಂದ ಏನು ಬಯಸಲ್ಲ, ಅವ್ರು ವಿಶ್ ಮಾಡಬೇಕಿತ್ತು, ನನಗೆ ಇವ್ರು ವಿಶ್ ಮಾಡಬೇಕಿತ್ತು, ನೆವರ್. ಯಾವುದೇ ಕಾರಣಕ್ಕೂ ಇಲ್ಲ. ನನ್ನವರು ನನಗೆ ವಿಶ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿ ಇರತ್ತೆ. ನನಗೆ ಬೇಡದೇ ಇರೋರು ಬೇಡ ಅಷ್ಟೇ. ಯಾವುದಕ್ಕೂ ನಾನು ತಲೆನ ಕೆಡಿಸ್ಕೊಳಲ್ಲ.
ನನ್ನ ಅವರು ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಮಾತಾಡಿಸ್ತಾರೆ ಅಂದರೆ ನಾನು ಕೂಡ ಹಾಗೆ ಇಷ್ಟಪಟ್ಟು ಅವರಿಗಿಂತ ಹೆಚ್ಚಾಗಿ ಮನಸ್ಫೂರ್ತಿಯಾಗಿ ಮಾತಾಡಿಸ್ತೀನಿ. ಇಲ್ಲ ಅಂದರೆ ಇಲ್ಲ, ಅದೇ ಕಾರಣಕ್ಕೂ ಇಲ್ಲ. ಇನ್ನು ಕೆಲವೊಬ್ರನ್ನ ಅಬ್ಸರ್ವ್ ಮಾಡಿದೆ ನಾನು ಈ ಮದುವೆಲಿ, ನೋಡಿದ್ರು ನೋಡ್ದಲ್ಲೇ ಇರೋರಂಗೆ ಕೂತ್ಕೊತಾರೆ. ಮಾತಾಡಿಸ್ಬೇಕು ಅಂತನೋ ಏನೋ ಅಂತ ಗೊತ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನನಗೂ ಅವರಿಂದ ಏನಾಗಬೇಕಾಗಿಲ್ಲ, ಅವರಿಂದನೂ ನನಗೇನೂ ಆಗಬೇಕಾಗಿರಲಿಲ್ಲ. ನಾನು ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಮಾತಾಡ್ಸೋಕೆ ಹೋಗಲ್ಲ. ನನ್ನನ್ನು ಇಷ್ಟಪಟ್ಟರೆ ನಾನು ಅವರಿಗಿಂತ ಹೆಚ್ಚಾಗಿ ಇಷ್ಟಪಟ್ಟು ಮಾತಾಡಿಸ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಅವ್ರು ಬರಲಿ ಇವ್ರು ಮಾತಾಡಿಸ್ಲಿ ಅಂದ್ಬಿಟ್ಟು ಯಾರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ಇರುತ್ತೋ ನಾನು ಹಾಗೆ ಇರ್ತೀನಿ. ನನಗೆ ಯಾವ ಕಂಫರ್ಟ್ ಝೋನ್ ಇರುತ್ತೋ ನಾನು ಆ ಕಂಫರ್ಟ್ ಝೋನಲ್ಲೇ ಇರ್ತೀನಿ. ಆ್ಯಂಡ್ ನಾನು ಯಾರಿಗೂ ಮಾತಾಡ್ಸೋಕ್ಕೆ ಹೋಗಲ್ಲ. ಬಿಕಾಸ್ ಅದು ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಕೂಡ ಇಲ್ಲ. ಅವ್ರಾಗ ಬಂದು ಮಾತಾಡ್ಸಿದ್ರು ಅಂದರೆ ನಾನು ಮಾತಾಡ್ತೀನಿ. ಏನಂದರೆ ನಾನು ಅವತ್ತು ಒಂದು ವಿಷ್ನ ತುಂಬ ಮಿಸ್ ಮಾಡಿಕೊಂಡೆ. ಅದು ನನ್ನ ಮೀಸೆ ಅಪ್ಪನ ವಿಶ್ ಆಗಿತ್ತು. ತುಂಬ ಮಿಸ್ ಮಾಡಿಕೊಂಡೆ ನಾನು ಆ ವಿಷ್ನ. ಇವರೇ ನೋಡಿ ಹುಡುಗಿಯ ಅಪ್ಪ ಅಮ್ಮ. ಆ್ಯಂಡ್ ಇವರೇ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ.
ಅಲ್ಲಿ ಹೋಗಿ ನಾನು ಡೈರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಫುಲ್ಲು ಜನ ಇದ್ದರು ಎಲ್ಲ. ನಾನು ಅಲ್ಲಿ ಸಂದಿಲಿ ಹೋಗಿ ನನಗೆ ವೀಡಿಯೋ ಮಾಡ್ಕೋಬೇಕು, ಜಾಗ ಕೊಡಿ ಅಂದರೆ ಸರಿಯಾಗಲ್ಲ ಅಂದ್ಬಿಟ್ಟು ಇಲ್ಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇತ್ತಲ್ಲ, ಸೊ ಅದಕ್ಕೋಸ್ಕರನೇ ನಾನು ಅಲ್ಲೇ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಇವರು ನಮ್ಮ ಅಣ್ಣ ಅತ್ತಿಗೆ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮೊದಲನೇ ಮಗ, ಮೊದಲನೇ ಸೊಸೆನೇ ಇವರು. ಆ್ಯಂಡ್ ಆ ಪುಟಾಣಿ ನಮ್ಮ ಅಣ್ಣನ ಮಗ. ಏನು ಗೊತ್ತಾ, ಮದುವೆ ಆಗಿ 1 ತಿಂಗಳು ಆಗೋಗಿದೆ. ನಾನು ಈಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಇಟ್ಸ್ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಲಿಖಿತ್ ಆ್ಯಂಡ್ ಧಾರ್ಮಿಕಾ. ಖುಷಿಯಾಗಿರಿ ಲೈಫ್ ಲಾಂಗ್ ಅಂತ ಹೇಳ್ತೀನಿ. ನಾವು ಬೇಗ ಊಟ ಮುಗಿಸ್ಕೊಂಡು ನಾವು ಹೋಟೆಲ್ ರೂಮಿಗೆ ಹೊರಟಿ ಚೆಕ್ಔಟ್ ಆಗಬೇಕಾಗಿತ್ತು, ಟೈಮ್ ಆಗಿತ್ತು. ಸೊ ನಾವು ಚೆಕ್ಔಟ್ ಆಗಿ ರಿಟರ್ನ್ ಬಂದುಬಿಡೋಣ ಭದ್ರಾವತಿಗೆ ಅಂತ ಅಂದ್ಕೊಂಡ್ವಿ. ಹಾಗೆ ಅವರಿಗೆ ಫೋಟೋ ಶೂಟ್ ಮಾಡ್ತಾಯಿರೋ ಅವರಿಬ್ಬರಿಗೂ ಅಲ್ಲೇ ಹೇಳಿಬಿಟ್ಟು ಹೊರಟ್ವಿ ನಾವು. ಆ್ಯಂಡ್ ರೂಮಿಗೆ ಬಂದು ಸ್ವಲ್ಪ ಗೀಟೋಸ್ ಎಲ್ಲ ತಕ್ಕೊಂಡು ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಈವ್ನಿಂಗ್ ಆಗಿತ್ತಲ್ಲ, ನಾವು ಟ್ರಾವೆಲ್ ಬಂದಿದ್ವಲ್ಲ, ಊಟ ಮಾಡಿದ್ದೆಲ್ಲ ಕರಗಿತ್ತು. ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಸ್ಟಾಪ್ ಹಾಕಿದ್ವಿ ಕಡೂರಲ್ಲಿ. ಆದರೆ ಕುಡಿಯಿಲ್ಲ ಅಂದರೆ ಬಿಡು. ಏನು ಬೇಕು ಮೇಡಮ್ ನಿಮಗೆ? ಆರ್ಡರ್ ಕೊಡ್ತೀರಾ? ನಿಮ್ಮ ಆರ್ಡರ್ ಏನಿದೆ? ಏನು ಬೇಕು ಮ್ಯಾಮ್? ಬಿರಿಯಾನಿ, ಹಾಂ ಚಿಕನ್ ರೈಸ್, ಹಾಂ ಮಟನ್, ಹಾಂ ಹಾಂ ಅಮ್ಮ
ಆಮೇಲೆ ವಿಡಿಯೋ ಮಾಡ್ತೀನಿ ಅಂತ ಅದನ್ನು ಮಾತಾಡ್ತಾ ಮಸಾಲೆ ದೋಸೆ ಬಸಾಲ್ ದೋಸೆ ಮಸಾಲೆ ದೋಸೆ ಮಸಾಲೆ ದೋಸೆ ಪೂರಿ ಪೂರಿ ಇಷ್ಟೆಲ್ಲ ನೀವು ಒಬ್ಬರೇ ತಿಂತೀರಾ? ಹೌದಾ, ನೀವು ಒಬ್ಬರೇ ಪೂರಿ ಬಂದಿ ಫಿಶ್ ನೀವು ಒಬ್ಬರೇ ಬಂದಿರಲ್ಲ? ಯಾರೂ ಬಂದಿಲ್ಲ ನಿಮ್ಮ ಜೊತೆ? ಯಾವುದ್ರಲ್ಲಿ ಬಂದ್ರಿ? ಯಾವುದ್ರಲ್ಲಿ ಬಂದ್ರಿ? ಆಟೋ ಆಟೋದಲ್ಲಿ ಬಂದ್ರ? ಓಕೆ 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 ಡಾರ್ಲಿಂಗ್. ನಿಮ್ಮ ಮಗ ಯಾರು? ಆ ಕಡೆ ಕೂತಿರೋರಾ ಈ ಕಡೆ ಕೂತಿರೋರಾ? ಓಕೆ ಓಕೆ. ನಾವು ಮದುವೆ ಮುಗಿಸ್ಕೊಂಡು ಬೇಗ ಹೊರಟ್ವಿ. ಯಾಕಪ್ಪ ಅಂದರೆ ಆವತ್ತಿನ ದಿನವೇ ತುಳಸಿ ಪೂಜೆ ಇತ್ತು. ನಾವು ಮತ್ತೆ ಮನೆಗೆ ಬಂದು ತುಳಸಿ ಪೂಜೆ ಮಾಡಲೇಬೇಕಿತ್ತು. ಸೊ ಅದಕ್ಕೋಸ್ಕರ ಬೇಗ ಬೇಗ ಊಟ ಮುಗಿಸ್ಕೊಂಡು ಎಲ್ರಿಗೂ ಹೇಳಿ ಹೊರಟಿ ಬಂದ್ವಿ. ನಾವು ಮನೆಗೆ ಬಂದಮೇಲೆ ಮತ್ತೆ ಮನೇಲಿ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಮನೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ತುಳಸಿ ಕಟ್ಟೆಗೂ ಪೂಜೆ ಮಾಡಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ವಾಪಸ್ ರಿಟರ್ನ್ ಬಂದುಬಿಟ್ವಿ. ಇಲ್ಲಾಂದರೆ ನಾವು ರಿಸೆಪ್ಷನ್ನ ಮುಗಿಸ್ಕೊಂಡು ಬರ್ತಿದ್ವಿ. ಸೊ ಏನೂ ಮಾಡೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲ ಅಟೆಂಡ್ ಮಾಡಿದ್ವಲ್ಲ ಅಂದ್ಬಿಟ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಇಲ್ಲಿ ಮಕ್ಕಳಿಗೆ ದೃಷ್ಟಿ ತೆಗಿತಿದ್ವಿ. ಬಿಕಾಸ್ ಅವ್ರು ಎಲ್ಲೇ ಹೋಗಿ ರೆಡಿಯಾಗಿ ಬಂದ್ರೂ ಸ್ವಲ್ಪ ದೃಷ್ಟಿ ಥರ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ಫಸ್ಟೇ ದೃಷ್ಟಿ ತೆಗೆದು ಬಿಡ್ತೀವಿ ನಾವು. ಅಲ್ಲಿ ಕಾಲು ಕೈ ತೊಳ್ಕೊಂಡು ನೀರು ಬಿಟ್ಟು ಕಾಲು ಕೈ ತೊಳಿ. ಮಗಕ್ಕೆ ನೀರು ಹಾಕೋಬೇಕು, ಮಗನ ತೊಳಿಬೇಕು. ಸಣ್ಣ ಬಿಟ್ಕೊಳ್ರಿ ನೀರು. ಹಾಂ ಕ್ಲೀನಾಗಿ ತೊಳಿಯ. ಆಸ್ತಿ ಹೋಗುತ್ತೆ ನಂಗೆ ತೊಳಿತಾಳ. ಕಾಲು ತೊಳಿ ಕ್ಲೀನಾಗಿ. ಇಮ್ಡಿ ಕಾಲು ನೀರು ಹಾಕೊಂಡ್ರಿ. ಪ್ಯಾಂಟ್ ಮಡ್ಚ್ಕೊಳ್ಳಿ, ಪ್ಯಾಂಟ್ ಮಡ್ಚಿ ಇಮ್ಡಿಗೆ ಹಾಕು. ಇಮ್ಡಿ ತೊಳಿಬೇಕು. ಇಮ್ಡಿ ತೊಳಿಗಾನು ಗುಡಿಯ ಒಂದೇ ಕಾಲು ತೊಳೆದಿದ್ದು ನೀನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.